ನಟರಾವ್ ವಿರುದ್ಧ ಚಾರ್ಜ್ ಶೀಟ್ಗೆ ಕ್ಷಣಗಣನೆ, ಪೊಲೀಸರಿಂದ ಅಂತಿಮ ಹಂತದ ಪರಿಶೀಲನೆ. ಆಪ್ತರಿಂದಲೇ ದರ್ಶನ್ಗೆ ಸಿಗತ್ತಾ ದಂಡನೆ? ಪರಪ್ಪನಾಗ್ರಹಾರ ಜೈಲಿನಲ್ಲಿ ಖೈದಿಗಳ ರಂಪಾಟ, ಬೀಡಿ ಸಿಗರೆಟ್ಗಾಗಿ ಅರಚಾಟ, ಜೈಲ್ ಸಿಬ್ಬಂದಿ ಮೇಲೆಯೇ ಚಪ್ಪಲಿ ಎಸೆತ. ಡಿ ಗ್ಯಾಂಗ್ನಂತೆಯೇ ನಾಗನ ಟೀಮ್ ಛಿದ್ರ, ನಾಳೆಯೇ ರೌಡಿ ಪಟಾಲಂ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಸೈಟ್ ಹಗರಣದಲ್ಲಿ ಸಿಎಂಗೆ ಮೂಡ್ ಆಫ್, ರಕ್ಷಣೆಗಾಗಿ ನಾಡದೇವಿ ಮೊರೆ ಹೋದ ಸಿದ್ದರಾಮಯ್ಯ. ಅತ್ತ ಪಾರ್ವತಿ ವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಮನವಿ. ಕೊಡಗು ಜಿಲ್ಲೆಯಲ್ಲೂ ಮಳೆರಾಯನ ಅಬ್ಬರ, ವರುಣಾಘಾತಕ್ಕೆ ಧರೆಗುರುಳಿದ ಮನೆ. ಸೋಮವಾರಪೇಟೆ ತಾಲೂಕು ರಾಮನಹಳ್ಳಿಯಲ್ಲಿ ಘಟನೆ. ಮೈಸೂರಿನಲ್ಲಿ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಮೇಲೆ ಹಲ್ಲೆ ಮಾಡೋದಕ್ಕೆ ಯತ್ನಿಸಲಾಗಿದೆ ಅನ್ನೋ ಅಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮೂಡ ಹಗರಣದ ದೂರುದಾರ ಇವರು ಗಂಗರಾಜು ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡಲಾಗಿದೆ. ಗಂಗರಾಜು ಕಾರನ್ನ ಅಡ್ಡಗಟ್ಟಿ ಕೊಲೆಗೆ ಯತ್ನಿಸಲಾಗಿದೆ. ಎಷ್ಟು ಅಪಾಯಕಾರಿ ನೋಡಿ. ಇವರು ಕಂಪ್ಲೇನೆಂಟ್, ಇವರು ದೂರುದಾರರು. ಅಂಥದ್ರಲ್ಲಿ ಇವರ ಕಾರನ್ನ ಅಡ್ಡಗಟ್ಟಿ ಕೊಲೆಗೆ ಯತ್ನಿಸಲಾಗಿದೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮೈಸೂರು ಪೊಲೀಸ್ ಆಯುಕ್ತರಿಗೆ ಗಂಗರಾಜು ಕಂಪ್ಲೇಂಟ್ ಕೊಟ್ಟಿದ್ರು. ಆಗಸ್ಟ್ 1ನೇ ತಾರೀಕು ಗಂಗರಾಜು ವಿರುದ್ಧ ಹಲ್ಲೆಗೆ ಯತ್ನ ನಡೆದಿತ್ತು. ಕುಟುಂಬದ ಜೊತೆ ಮೈಸೂರಿಗೆ ಬರೋ ವೇಳೆ ಈ ಘಟನೆ ನಡೆದಿತ್ತು. ಮೈಸೂರು ಶ್ರೀರಂಗಪಟ್ಟಣ ಮುಖ್ಯ ರಸ್ತೆಯಲ್ಲಿ ನಡೆದಿದ್ದಂತಹ ಘಟನೆ. ಇವರುಗಳೇ ಆರೋಪಿಗಳು ಅಂತ ಹೇಳಲಾಗಿದೆ. ಗಂಗರಾಜು ಅವರ ಕಾರನ್ನ ಅಡ್ಡಗಟ್ಟಿ ಹಲ್ಲೆಗೆ ಯತ್ನಿಸಿದ್ರು. 4 ಅಪರಿಚಿತರು ಗಂಗರಾಜು ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರಂತೆ. ಈಗ ಕಂಪ್ಲೇಂಟ್ ಆಗಿದೆ. ನಂಬರ್ ಪ್ಲೇಟ್ ಇಲ್ಲದ 2 ಬೈಕ್ನಲ್ಲಿ ಇವರು ಆಗಮಿಸಿದ್ರಂತೆ. ಸ್ವತಃ ಗಂಗರಾಜು ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಏನ್ ನಡೆದಿತ್ತು ಸರ್? ಮೇಡಮ್, ಅವತ್ತು ಸಂಡೇ ನಾನು 1ನೇ ತಾರೀಕು ನಾನು ಬೆಳಿಗ್ಗೆ 7:45ಗೆ ನಾನು, ನನ್ನ ಕುಟುಂಬ, ನನ್ನ ಮಗಳು, ನನ್ನ ಹೆಂಡತಿ, ನಾನು 3 ಜನನು ನಾವು ತುರುವೇಕೆರೆ ಯಾವುದೋ ಒಂದು ಖಾಸಗಿ ನಾನು ವೈಯಕ್ತಿಕ ಕೆಲಸಕ್ಕೋಸ್ಕರ ಹೋಗ್ಬೇಕಿತ್ತು. ಅಲ್ಲೇ ಹೋಗಿ ತುರುವೇಕೆರೆಯಲ್ಲಿ ನನ್ನ ತಂಗಿ ಮತ್ತೆ ನನ್ನ ಬಾವ ಬೆಂಗಳೂರಿಂದ ಅವ್ರು ಬಂದಿದ್ರು. ಅವರು ನಾವು ಅಲ್ಲಿ ಮುಗಿಸ್ಕೊಂಡು ತಿರ್ಗಾ ಮತ್ತೆ ರಿಟರ್ನ್ ವಾಪಸ್ ಬರ್ಬೇಕಿತ್ತು. ನಾವು ಮೈಸೂರು 7:45 ಬಿಡ್ತೀವಿ. ಅಲ್ಲಿಂದ ರಿಟರ್ನ್ ವಾಪಸ್ ಬರ್ಬೇಕಾದ್ರೆ ಸುಮಾರು ಆಲ್ರೆಡಿ 1:15 ಆಗಿತ್ತು.